ನೋಡಿ, 17 ಜನ ಆರೋಪಿಗಳ ರಕ್ತ ಚರಿತ್ರೆಯ ಹಿನ್ನೆಲೆ, 17 ಜನ ಆರೋಪಿಗಳ ಹಿನ್ನೆಲೆ ಏನಿತ್ತು, ಇವರು ಈ ಕೇಸ್ನಲ್ಲಿ ಯಾವ ರೀತಿ ಇನ್ವಾಲ್ವ್ ಆಗಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ. A1 ಪವಿತ್ರ ಗೌಡ. A1 ಪವಿತ್ರ ಗೌಡ ಪಾತ್ರ ಅಸಲಿಗೆ ನಟಿ, ಮಾಡೆಲ್ ಮತ್ತು ಉದ್ಯಮಿಯಾಗಿ ಕೆಲಸ ಮಾಡ್ತಾ ಇದ್ದದ್ದು ಈ A1 ಪವಿತ್ರ ಗೌಡ. ಈ ಕೇಸಲ್ಲಿ ಯಾವ ರೀತಿ ಇನ್ವಾಲ್ವ್ಮೆಂಟ್, ಇವರ ಪಾತ್ರ ಏನು, ಸಂಜಯ್ ಸಿಂಗ್ ಜೊತೆಗೆ ಇವರ ಮದುವೆ ಆಗುತ್ತೆ, ಮೊದಲ ಮದುವೆ. ಸಂಜಯ್ ಸಿಂಗ್ ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಈ ರೀತಿ ಮಾಡಿದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ದೀವಿ. ಅದರ ಮಧ್ಯೆ ಇವರ ಪಾತ್ರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. A1 ಪವಿತ್ರ ಗೌಡ. ಈ ಪವಿತ್ರ ಗೌಡ 2013ರಲ್ಲಿ ಸಂಜಯ್ ಸಿಂಗ್ ಜೊತೆಗೆ ವಿಚ್ಛೇದನವನ್ನ ಪಡಿತಾರೆ. ವಿಚ್ಛೇದನವನ್ನ ಪಡೆದ ನಂತರ ಇವರು ಓನ್ ಬಿಸ್ನೆಸ್ ಅನ್ನ ಆರಂಭ ಮಾಡ್ತಾರೆ. ಅದು ಫ್ಯಾಷನ್ ಡಿಸೈನಿಂಗ್ ಆಗಿರಬಹುದು, ಉದ್ಯಮ ಆಗಿರಬಹುದು, ಹೀಗೆ ಹಲವು ಪ್ರೊಫೆಷನಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ. 2013ರಲ್ಲಿ ಸಂಜಯ್ಗೆ ಇದೇ ಪವಿತ್ರ ಗೌಡ ಡಿವೋರ್ಸ್ ಅನ್ನ ಕೊಡ್ತಾರೆ. ಅದಾದ ನಂತರ ಸೆಟ್ನಲ್ಲಿ ದರ್ಶನ್ ಅವರ ಪರಿಚಯ ಆಗುತ್ತೆ ಒಬ್ಬರ ಮೂಲಕ. ಶೂಟಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಆ ಜಾಗಕ್ಕೆ ಪವಿತ್ರ ಗೌಡ ಹೋದ ಸಂದರ್ಭದಲ್ಲಿ ದರ್ಶನ್ಗೆ ಪರಿಚಯ ಆಗ್ತಾರೆ. ಇನ್ನ ಪರಿಚಯ ನಂತರ ನಿಧಾನಕ್ಕೆ ಪ್ರೀತಿಗೆ ತಿರುಗುತ್ತೆ. ರೇಣುಕಸ್ವಾಮಿ ಕಿಡ್ನಾಪ್ಗೆ ಸಂಚನ್ನ ರೂಪಿಸಿದ್ದು. ನೋಡಿ, ಈಗ A1 ಪವಿತ್ರ ಗೌಡ ಅವರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ದರ್ಶನ್ ಜೊತೆಗೆ ನಿಧಾನಕ್ಕೆ ಪರಿಚಯ ಆದ ನಂತರ ಒಡನಾಟ ಹೆಚ್ಚಾಗುತ್ತೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಆ ಒಡನಾಟ ಸ್ನೇಹಕ್ಕೆ ತಿರುಗುತ್ತೆ. ಬಾಯಲ್ಲಿ ಹೇಳಿ ಕೇಸರಿ. ಮುಂದೇನಾಗುತ್ತೆ ಅನ್ನೋದನ್ನ ನಾವು ಗಮನಿಸ್ತಾ ಹೋದ್ರೆ, ರೇಣುಕಸ್ವಾಮಿ ಕೃತ್ಯಕ್ಕೆ ಸಂಚು ರೂಪಿಸಿದ್ದು. ಕಾರಣ, ಈ ರೇಣುಕಸ್ವಾಮಿ ಇದೇ A1 ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶವನ್ನ ರವಾನೆ ಮಾಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನ ದರ್ಶನ್ ಗಮನಕ್ಕೆ ತಂದು ತದನಂತರ ರೇಣುಕಸ್ವಾಮಿಯ ಹತ್ಯೆ ಮಾಡೋದು ಅಥವಾ ಇನ್ನೊಂದು ಆ ಕೃತ್ಯಕ್ಕೆ ಸಂಚು ರೂಪಿಸುವಂತಹ ಕೆಲಸ ಆಗುತ್ತೆ. ಇನ್ನು A2 ದರ್ಶನ್ ರೇಣುಕಸ್ವಾಮಿ ಕಿಡ್ನಾಪ್ಗೆ ಸಂಚು ರೂಪಿಸಿದ್ದು. ತನ್ನ ಸ್ನೇಹಿತೆ ಒಡನಾಡಿ ಪವಿತ್ರ ಗೌಡಗೆ ಇದೇ ರೇಣುಕಸ್ವಾಮಿ ಅಶ್ಲೀಲ ಸಂದೇಶವನ್ನ ರವಾನೆ ಮಾಡ್ತಿದ್ದಾನೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತೆ A2 ದರ್ಶನ್ ಆ ರೇಣುಕಸ್ವಾಮಿಯ ಕಿಡ್ನಾಪ್ಗೆ ಸಂಚು ರೂಪಿಸೋದು. A6 ಜಗದೀಶ್ ಚಿತ್ರದುರ್ಗದಲ್ಲಿ ಆಟೋ ಚಾಲಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ನೋಡಿ, ರೇಣುಕಸ್ವಾಮಿಗೆ ಕಿಡ್ನಾಪ್ ಮಾಡೋದಲ್ಲದೆ ಹಿಗ್ಗಾಮುಗ್ಗ ಹಲ್ಲೆ ಮಾಡುವಂತಹ ಕೆಲಸ ಕೂಡ A2 ದರ್ಶನ್ ಇಂದ ಆಗುತ್ತೆ. ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬಂದು ಪಟ್ಟಣಗೆರೆ ಶೆಡ್ನಲ್ಲಿ ಹಲ್ಲೆ ಮಾಡುವಂತಹ ಕೆಲಸ ಈ ಡಿ ಗ್ಯಾಂಗ್ನಿಂದ ಆಗುತ್ತೆ. ಕೊಲೆ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಕೂಡ ನಡೆಯುತ್ತೆ. ಹಲ್ಲೆ ಮಾಡಿದ ನಂತರ ಇವರ ಹೊಡೆತವನ್ನ ತಾಳಲಾರದೆ ಆತ ಸಾವನ್ನಪ್ತಾನೆ. ಈ ಸಾವಿನಿಂದ ಬಚಾವ್ ಆಗೋದು ಹೇಗೆ, ಈ ಹಲ್ಲೆಯಿಂದ ನಮ್ಮನ್ನು ನಾವು ಪಾರ್ ಮಾಡ್ಕೊಳ್ಳೋದು ಹೇಗೆ ಅಂತ 4 ಮಂದಿ ಶರಣಾಗೋದಕ್ಕೆ 30 ಲಕ್ಷಕ್ಕೆ ಡೀಲ್ ಕುದುರಿಸುವಂತಹ ಕೆಲಸ ಆಗುತ್ತೆ. 30 ಲಕ್ಷ ರೂಪಾಯಿ ಡೀಲ್ ಮಾಡಿ ಈ ಕೊಲೆ ಕೇಸ್ನಲ್ಲಿ ತನ್ನ ಹೆಸರು ಯಾವುದೇ ಕಾರಣಕ್ಕೂ ಆಚೆ ಬರಕೂಡದು, ಆ ರೀತಿ ನೀವು ಹೋಗಿ ಶರಣಾಗಿ ನಾವೇ ಕೊಲೆ ಮಾಡಿದ್ದು ಅಂತ ಒಪ್ಕೋಬೇಕು ಅಂತ ಹೇಳಿ 30 ಲಕ್ಷಕ್ಕೆ ಡೀಲ್ ಅನ್ನ ಕುದುರಿಸ್ತಾರೆ. ನೆಕ್ಸ್ಟ್ A3 ಪವನ್. ಯಾರು ಈ ಪವನ್? ಪುಟ್ಟಸ್ವಾಮಿ ಅಲಿಯಾಸ್ ಕೆ ಪವನ್. ಈತ ದರ್ಶನ್ ಮತ್ತು ಪವಿತ್ರ ಗೌಡಗೆ ಒಂದು ರೀತಿ ಹತ್ತಿರದವನಾಗಿದ್ದ, ಅವರ ಆಪ್ತನಾಗಿ ಕೆಲಸ ಮಾಡ್ತಾ ಇದ್ದ. ಮೂಲತಃ ಚನ್ನಪಟ್ಟಣದ ಅಕ್ಕೂರು ಗ್ರಾಮದವನು ಈ ಪವನ್ ಅಲಿಯಾಸ್ ಪುಟ್ಟಸ್ವಾಮಿ. ಈತ ಪವಿತ್ರ ಗೌಡ ಮತ್ತು ದರ್ಶನ್ಗೆ ಆಪ್ತನಾಗಿದ್ದ. ಈತನಿಂದಲೇ ದರ್ಶನ್ಗೆ ಈ ವಿಷಯ ಗೊತ್ತಾಗುತ್ತೆ. ಅಶ್ಲೀಲ ಸಂದೇಶವನ್ನ ಕಳಿಸುವಂತಹ ಕೆಲಸ ಈ ಚಿತ್ರದುರ್ಗದ ರೇಣುಕಸ್ವಾಮಿಯಿಂದ ಆಗ್ತಾ ಇದೆ ಅಂತ. RR ನಗರದ ಕೆಂಚೇನಹಳ್ಳಿಯಲ್ಲಿ ಈತ ಒಂದು ಬಾಡಿಗೆ ಮನೆಯನ್ನ ತೆಗೆದುಕೊಂಡು ಅಲ್ಲಿ ವಾಸಿಸ್ತಾ ಇರ್ತಾನೆ, ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ದರ್ಶನ್ ಪವಿತ್ರ ಗೌಡಗೆ ಸಹಾಯಕನಾಗಿ
ಈ A3 ಪವನ್ ಕೆಲಸವನ್ನ ಮಾಡ್ತಾ ಇರ್ತಾನೆ. ಪವಿತ್ರ ಗೌಡ ಪವನ್ಗೆ ವಿಷಯವನ್ನ ತಿಳಿಸಿ ಅಶ್ಲೀಲ ಸಂದೇಶದ ವಿಚಾರವಾಗಿ ಪವನ್ ದರ್ಶನ್ ಗಮನಕ್ಕೆ ಆ ವಿಷಯವನ್ನ ತರ್ತಾನೆ. ಅಲ್ಲಿಂದ ಶುರುವಾಗೋದೇ ಈ ಚಿತ್ರದುರ್ಗ ಟು ಪಟ್ಟಣಗೆರೆ ಶೆಡ್ನ ಪ್ರವಾಸ. ಅಶ್ಲೀಲ ಮೆಸೇಜ್ನ ವಿಚಾರವಾಗಿ ದರ್ಶನ್ಗೆ ತಿಳಿಸಿದ್ದು ಇದೇ A3 ಪವನ್ ಅಲಿಯಾಸ್ ಪುಟ್ಟಸ್ವಾಮಿ. ಈತ RR ನಗರದ ಕೆಂಚೇನಹಳ್ಳಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ವಾಸವಿರ್ತಾನೆ. ದರ್ಶನ್ಗೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಮೃತದೇಹ ಎಸೆಯುವಲ್ಲಿಯೂ ಕೂಡ ಈತ ಬಹಳ ಮಹತ್ವದ ಪಾತ್ರವನ್ನ ವಹಿಸಿದ್ದಾನೆ. ಕೊಲೆ ಮಾಡಿದವರು ಒಂದಿಷ್ಟು ಜನ, ಅದನ್ನ ವಿಲೇವಾರಿ ಮಾಡೋದು ಒಂದಿಷ್ಟು ಜನ. ಇದರಲ್ಲಿ ಮುಖ್ಯವಾದ ಪಾತ್ರ ವಹಿಸಿದ್ದು ಇದೇ A3 ಪವನ್. ಸೊ ಇನ್ನು A4 ರಾಘವೇಂದ್ರ ಅಲಿಯಾಸ್ ನಾಗರಾಜ್. ಈತ ದರ್ಶನ್ ಅಭಿಮಾನಿಗಳ ಸಂಘದ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಈತನ ಮುಖಾಂತರ ಆ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರುವ ಕೆಲಸ ಆಗುತ್ತೆ. ಅಖಿಲ ಕರ್ನಾಟಕ ದರ್ಶನ್ ಸೇನಾದ ಅಧ್ಯಕ್ಷ ಈ A4 ರಾಘವೇಂದ್ರ. ಈತ ಚಿತ್ರದುರ್ಗದಲ್ಲಿ ಇದ್ದಂಥವನು, ಆಟೋ ಚಾಲಕನಾಗಿ ಏನೋ ಕೆಲಸ ಮಾಡ್ತಾ ಇರ್ತಾನೆ. ಚಿತ್ರದುರ್ಗದ ಕೋಳಿ ಗುರುಜಿನಹಟ್ಟಿ ನಿವಾಸಿ ಈ A4 ರಾಘವೇಂದ್ರ. ದರ್ಶನ್ ಸೇನಾದ ಜಿಲ್ಲಾ ಅಧ್ಯಕ್ಷನೂ ಕೂಡ ಹೌದು ಈ ರಾಘವೇಂದ್ರ. ಈತನ ಮೂಲಕ ರೇಣುಕಾ ಸ್ವಾಮಿಯನ್ನ ಕರೆಸುವ ಕೆಲಸ ನೋಡಿ. ದರ್ಶನ್ ಹೇಳಿದ್ದನ್ನ ತಪ್ಪದೇ ಮಾಡ್ತಾ ಇದ್ದ. ತಮ್ಮ ಬಾಸ್ ಫೋನ್ ಮಾಡಿ ಈ ರೀತಿ ಇದೆ ಅಂತ ಹೇಳಿಬಿಟ್ರೆ ಆತ ಆ ಕೆಲಸವನ್ನ ಮಾಡ್ತಾ ಇದ್ದ. ಏನೋ ಮುಖ್ಯವಾಗಿ ದರ್ಶನ್ ಹೇಳಿದ್ದನ್ನ ತಪ್ಪದೇ ಮಾಡ್ತಾ ಇದ್ದ ಈತ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಕೂಡ ಮಾಡಿದ್ದನ್ನ ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇದೇ A4 ರಾಘವೇಂದ್ರ ರೇಣುಕಾ ಸ್ವಾಮಿಯನ್ನ ತಡೆದು ಕಿಡ್ನಾಪ್ ಮಾಡಿ ಆತನನ್ನ ಕರೆಸಿಕೊಂಡು ಚಿತ್ರದುರ್ಗದಿಂದ ಪಟ್ಟಣಗೆರೆ ಶೆಡ್ಡುವರೆಗೂ ಕರೆತರುವಲ್ಲಿ ಈತನ ಪಾತ್ರ ಬಹಳ ಮಹತ್ವದ್ದು. ಇದೇ A4 ರಾಘವೇಂದ್ರ. ಇನ್ನು A5 ನಂದೀಶ್, ಮಂಡ್ಯ ಜಿಲ್ಲೆಯ ಚಾಮಲಾಪುರದವನು ಈ A5 ನಂದೀಶ್. ಈ ಕೊಲೆ ಕೇಸ್ನಲ್ಲಿ ಈ A5 ನಂದೀಶನ ಪಾತ್ರ ಎಂಥದ್ದು, ಈತ ಏನ್ ಕೆಲಸ ಮಾಡಿದ್ದ, ಯಾವ ಕೆಲಸವನ್ನ ಅಸಲಿಗೆ ಈತ ಒಪ್ಕೊಂಡಿದ್ದ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ದರ್ಶನ್ಗೆ ಈತ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಪರಿಚಯ ಆಗ್ತಾನೆ. ಆ ಪರಿಚಯ ಇವತ್ತು ಈ ಹಂತದವರೆಗೂ ತಂದು ನಿಲ್ಲಿಸಿದೆ. ಪ್ರಚಾರದ ಸಂದರ್ಭದಲ್ಲಿ ಮಂಡ್ಯದಲ್ಲಿ A5 ನಂದೀಶನ್ಗೆ ದರ್ಶನ್ನ ಪರಿಚಯ ಆಗುತ್ತೆ. ದರ್ಶನ್ ಏನ್ ಕೆಲಸ ಹೇಳಿದ್ರು ಕೂಡ ಮಾಡುವಷ್ಟರ ಮಟ್ಟಿಗೆ ಇವರ ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಈತನ ಇನ್ವಾಲ್ವ್ಮೆಂಟ್ ಏನು, ಈ ಕೇಸ್ನಲ್ಲಿ ಈತ ಯಾವ ರೀತಿ ಭಾಗಿಯಾಗಿದ್ದ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮತ್ತು ಕರೆಂಟ್ ಶಾಕ್ ಅನ್ನ ಕೊಟ್ಟಂತವನು ಇದೇ A5 ನಂದೀಶ್. ನೋಡಿ, ಕ್ರೂರವಾಗಿ ಯಾವ ರೀತಿ ಚಿತ್ರಹಿಂಸೆಯನ್ನ ಕೊಟ್ಟು ಇವರು ಹಲ್ಲೆಯನ್ನ ನಡೆಸಿದ್ರು ಅನ್ನೋದಕ್ಕೆ